ಎಲ್ರಿಗೂ ನಮಸ್ಕಾರ. ಇಂದಿನ ಪ್ರವಚನ ಮಾಲಿಕೆಯಲ್ಲಿ ಶಿವನ ಭೈರವ ಅವತಾರದ ವರ್ಣನೆಯನ್ನು ಮಾಡ್ತೇನೆ. ಭೈರವ ಪರಶಿವನ ಪೂರ್ಣಾವತಾರ. ಒಂದು ಸಾರ್ತಿ ಮೇರು ಪರ್ವತದ ಶಿಖರವೊಂದರಲ್ಲಿ ದೇವತೆಗಳು ಋಷಿಗಳು ಬ್ರಹ್ಮನ ಮುಂದೆ ಸೇರ್ತಾರೆ. ದೇವದೇವ, ನಮಗೆ ಶಾಶ್ವತವಾದ ಪರತತ್ವ ಯಾವುದೋ ಎಂಬುದನ್ನು ಉಪದೇಶಿಸು ಅಂತ ಕೇಳ್ಕೊಳ್ತಾರೆ. ಆಗ ಶಿವ ಹೇಳ್ತಾನೆ, ನಾನೇ ಜಗತ್ತಿನ ಸೃಷ್ಟಿ ಸಂಹಾರಗಳನ್ನು ನಡೆಸ್ತಕ್ಕಂತಹ ಸ್ವಯಂಭೂ ಈಶ್ವರ, ಆ ಪರತತ್ವ ನಾನೇ ಅಂತ. ಆಗ ಅಲ್ಲಿ ಕೂತ್ಕೊಂಡಿದ್ನಲ್ಲ ವಿಷ್ಣು ಹೇಳ್ತಾನೆ, ಕೋಪ ಬರುತ್ತೆ ವಿಷ್ಣುಗೆ, ನೀನು ಸಂಹಾರ, ನೀನೆಂಥ ಸೃಷ್ಟಿ ಮಾಡ್ತೀಯ, ನೀನೆಂಥ ಸ್ಥಿತಿ ಮಾಡ್ತೀಯ ಅಂತ ಕೋಪ ಮಾಡಿಕೊಂಡು ಶಿವನನ್ನು ನಿಂದಿಸ್ಬಿಡ್ತಾನೆ. ಪರತತ್ವವನ್ನು ತಿಳಿಯದೆ ಯಾಕೆ ಮಾತನಾಡ್ತೀಯ? ನಾನಲ್ಲವೇ ಜಗತ್ತಿನ ಕರ್ತ, ನನ್ನನ್ನು ಬಿಟ್ಟು ಜಗತ್ತು ಉಳಿಯೋಕ್ಕೆ ಸಾಧ್ಯನಾ? ನಾನು ಪರಮಪುರುಷ ಮಾಯೆಗೆ ಒಡೆಯ, ನಾನು ಪರಗತಿಯೂ ನಾನೇ ಅಂತ ಹೇಳ್ತಾನೆ ಶಿವ. ಇಬ್ಬರಿಗೂ ವಾದ ವಿವಾದ ಉಂಟಾಯಿತು. ಕೊನೆಗೆ ಈ ವಿಷಯದಲ್ಲಿ ಸುಮ್ಮನೆ ನಾವಿಬ್ಬರು ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ವೇದಗಳನ್ನು ಕೇಳಿದ್ರೆ, ವೇದ ಅಂದರೆ ಸತ್ಯ, ವೇದಗಳನ್ನೇ ಕೇಳೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ವೇದಗಳು ಆ ಸಭೆಯಲ್ಲಿ ಕೂತ್ಕೊಂಡಿದ್ರು. ಇಬ್ಬರು ಒಕ್ಕೊರಳಿಯಿಂದ ವೇದವನ್ನು ಕೇಳಿಕೊಂಡ್ರು. ಎಲ್ಲ ವಿಷಯಗಳಲ್ಲಿಯೂ ನೀವು ಹೇಳುವುದೇ ಕೊನೆ, ನಿಮ್ಮಲ್ಲಿ ಎಲ್ರಿಗೂ ವಿಶ್ವಾಸವಿದೆ, ಯಾವ ಸಂಕೋಚವೂ ಇಲ್ಲದೆ ಹೇಳಿ, ಶಾಶ್ವತವಾದ ಪರತತ್ವ ಯಾವುದು ಅಂತ. ನಮ್ಮ ಮಾತಿಗೆ ಬೆಲೆ ಕೊಡುವುದೇ ಆದರೆ ನಿಜವನ್ನೇ ಹೇಳ್ತೇವೆ ಅಂತ ಇಬ್ಬರು ಒಪ್ಕೊಳ್ತಾರೆ. ಋಗ್ವೇದ ಹೇಳುತ್ತೆ, ಶಿವನೇ ಪರತತ್ವ, ಆತನಿಂದಲೇ ಜಗತ್ತು ನಡೀತಾ ಇದೆ, ಆತನಲ್ಲಿಯೇ ಎಲ್ಲವೂ ಇದೆ. ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗಗಳ ಎರಡಕ್ಕೂ ಪರಮಗಮ್ಯನಾದ ಆ ಶಿವನೇ ಏಕೈಕ ಪರತತ್ವ ಅಂತ. ಸಾಮವೇದ ಹೇಳುತ್ತೆ, ಜಗಚ್ಚಕ್ರವು ಯಾರಿಂದ ಚಲಿಸುತ್ತೆ, ಯೋಗಿಗಳು ಯಾರನ್ನು ಧ್ಯಾನಿಸ್ತಾರೆ, ಜಗತ್ತು ಯಾರ ತೇಜಸ್ಸಿನಿಂದ ಬೆಳಗುತ್ತೆ, ಆ ತ್ರಿನೇತ್ರನೊಬ್ಬನೇ ಪರತತ್ವ. ಅಥರ್ವ ಹೇಳುತ್ತೆ, ಯಾರು ಭಕ್ತಿಯನ್ನು ಗ್ರಹಿಸಿ ತನ್ನ ಸಾಕ್ಷಾತ್ಕಾರವನ್ನು ನೀಡ್ತಾನೋ ಆ ಶಿವನೇ ದುಃಖಾತೀತವಾದ ಪರವಸ್ತು. ಸರಿ, ಬ್ರಹ್ಮ ವಿಷ್ಣು ಏನು ಮಾಡ್ತಾರೆ, ಈ ಮಾತನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರಿಗೆ. ಎಲ್ಲಿ ಹೋಯ್ತು ನಿಮ್ಮ ವಿವೇಕ ಅಂತ ವೇದಗಳನ್ನೇ ಕೇಳ್ತಾರೆ. ಇದೇನು ಮಾತಾಡ್ತಾ ಇದ್ದೀರಾ ನೀವು? ಆ ದಿಗಂಬರನಾಗಿರ್ತಕ್ಕಂತಹ ಸ್ತ್ರೀಲಂಪಟನಾಗಿರ್ತಕ್ಕಂತಹ ಶಿವ ಪರಮಾತ್ಮನ ನಿಸ್ಸಂಗನಾದ ಪರಬ್ರಹ್ಮ ಸ್ವರೂಪನಾಗಿ ಬಿಟ್ಟನ. ಹಾವುಗಳನ್ನು ಸುತ್ತಿಕೊಂಡು ಎತ್ತಿನ ಮೇಲೆ ಕುಳಿತುಕೊಂಡು ತಿರುಗ್ತಕ್ಕಂತಹ ವಿಕಾರವೇಷದ ಭೂತಗಳ ಒಡೆಯ ಪರಬ್ರಹ್ಮನೇ ಅಂತ ಕೇಳ್ತಾರೆ. ಆಗ ಅಲ್ಲಿಯೇ ಕೂತ್ಕೊಂಡಿರ್ತಕ್ಕಂತಹ ಓಂಕಾರ ಇದನ್ನು ಕೇಳಿ ಸಹಿಸದೆ, ಶಿವ ಪ್ರಾಕೃತರಂತೆ ಸ್ತ್ರೀಯನ್ನು ಭೋಗಿಸುವವನಲ್ಲ, ಆತನ ಸ್ವರೂಪವೇ ಆನಂದಮಯ ಶಕ್ತಿಯೇ ಪಾರ್ವತಿ. ಆತ ಲೀಲೆಯಿಂದ ಆಕೆಯನ್ನು ತನ್ನಿಂದ ಬೇರ್ಪಡಿಸಿ ಆಕೆಯೊಂದಿಗೆ ರಮಿಸುವ ಆತನೇ ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಹೇಳುತ್ತೆ ಓಂಕಾರ. ಇಷ್ಟು ಹೇಳಿದ್ರೂ ಬ್ರಹ್ಮ ವಿಷ್ಣುಗೆ ಜ್ಞಾನವೇ ಉಂಟಾಗಲಿಲ್ಲ. ಯಾಕೆಂದರೆ ಅಲ್ಲಿ ಶಿವನ ಮಾಯೆ ಬಲವಾಗಿ ಅವರನ್ನು ಆವರಿಸ್ಬಿಟ್ಟಿತ್ತು. ಆಗ ಅವರಿಬ್ಬರ ಮಧ್ಯದಲ್ಲಿ ಮಹಾಜ್ಯೋತಿಯೊಂದು ಆವಿರ್ಭವಿಸುತ್ತೆ. ಆ ಜ್ಯೋತಿ ಭೂಮಿ ಆಕಾಶಗಳನ್ನೆಲ್ಲ ತುಂಬಿಡತ್ತೆ. ಅದರ ಮಧ್ಯದಲ್ಲಿ ಅಸ್ಪಷ್ಟವಾದ ಒಂದು ಪುರುಷಾಕೃತಿ ಕಾಣಿಸ್ಕೊಳ್ಳುತ್ತೆ. ಬ್ರಹ್ಮನ 5ನೇ ತಲೆ ಕೋಪದಿಂದ ಯಾರೀತ ನಮ್ಮ ನಡುವೆ ಬಂದವನು ಅನ್ನತ್ತೆ. ಅಷ್ಟರಲ್ಲಿ ಆ ಪುರುಷಾಕೃತಿ
ಸ್ಪಷ್ಟವಾಗಿ ತ್ರಿಶೂಲಪಾಣಿಯಾಗಿ ನಾಗಭೂಷಣನಾಗಿ ತ್ರಿನೇತ್ರನಾಗಿ ಕಾಣಿಸ್ಕೊಳ್ಳುತ್ತೆ. ಬ್ರಹ್ಮ ಅಂದ, ಓ ರುದ್ರ, ನನ್ನ ಹಣೆಯಿಂದ ಹುಟ್ಟಿದವ, ಹೆದರಬೇಡ, ನಾನಿದ್ದೇನೆ, ನನ್ನನ್ನು ಮೊರೆ ಹೋಗು. ಹಿಂದೆ ನೀನು ಅಲ್ಲವೇ ಗಟ್ಟಿಯಾಗಿ ಹತ್ತು ನನ್ನಿಂದ ರುದ್ರನೆಂಬ ಹೆಸರು ಪಡೆದವ ಅಂತ ಹೇಳ್ತಾರೆ. ಶಿವ ಕೋಪದಿಂದ ಪ್ರಳಯವನ್ನೇ ಮಾಡಿಬಿಡ್ತಾನೋ ಅನ್ನೋ ಕಾಣಿಸ್ತಾ ಇದ್ದಾನೆ. ತಕ್ಷಣ ಆ ಕೋಪದಿಂದ ಭೈರವನನ್ನು ಸೃಷ್ಟಿ ಮಾಡ್ತಾನೆ. ಕಾಲಭೈರವ, ಮೊದಲೂ ನೀನು ಈ ಬ್ರಹ್ಮನಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು. ಈ ಥರ ಮಾತಾಡ್ತಾನೆ. ಮೊದಲು ನೀನೇನು ಮಾಡಬೇಕು? ಈ ಬ್ರಹ್ಮನಿಗೆ ತಕ್ಕ ಶಿಕ್ಷೆ ವಿಧಿಸು ಅಂತ. ನೀನು ಕಾಲಯಮನಂತೆಯೇ ಭಯಂಕರನಾಗಿ ಕಾಣುವಿಯಾದುದರಿಂದ ನಿಜವಾಗಿಯೂ ಕಾಲಭೈರವನೆಂಬ ಹೆಸರು ನಿನಗೆ ಒಪ್ಪುತ್ತೆ. ದುಷ್ಟರನ್ನು ಮರ್ದಿಸೋದ್ರಿಂದ ಅಮರ್ದಕನೆಂದು ಪ್ರಸಿದ್ಧನಾಗ್ತೀಯ. ಭಕ್ತರ ಪಾಪಗಳನ್ನು ನುಂಗೋದ್ರಿಂದ ಪಾಪ ಭಕ್ಷಣ ಅಂತಲ ಕೂಡ ನಿನ್ನ ಕರೀತಾರೆ. ನನ್ನ ಮುಕ್ತಿ ನಗರಿಯಾದ ಕಾಶಿಯ ದೊರೆನೇ ನೀನು ಅಂತ ವರದಾನ ಮಾಡ್ತಾನೆ ಶಿವ. ಆಗನೇ ಶಿವನ ಒಂದು ಕೋಪದ ಸ್ವರೂಪ ಭೈರವ, ಅವನು ತನ್ನ ಎಡಗೈ ಬೆರಳಿನ ಉಗುರು ತುದಿಯಿಂದ ಬ್ರಹ್ಮನ ಆ 5ನೆಯ ತಲೆಯನ್ನು ಕತ್ತರಿಸಿಬಿಡ್ತಾನೆ. ಈ ಥರ ಮಾತಾಡ್ತಾನೆ ಅಂತ. ಬ್ರಹ್ಮನ ಆ ತಲೆಯೇ ಶಿವನನ್ನು ನಿಂದಿಸುತ್ತೆ. ಅದಕ್ಕೋಸ್ಕರ ಅಪರಾಧಕ್ಕೆ ತಕ್ಕ ಶಿಕ್ಷೆ. ವಿಷ್ಣು ಇದನ್ನು ನೋಡಿ ಹೆದರಿಬಿಟ್ಟು ಶತರುದ್ರೀಯ ಮಂತ್ರವನ್ನು ಜಪಿಸಕ್ಕೆ ಶುರು ಮಾಡಿಬಿಡ್ತಾನೆ. ಇಬ್ಬರಿಗೂ ಆವಾಗ ಬ್ರಹ್ಮಂಗೆ ವಿಷ್ಣುವಿಗೆ ಯಾರು ಪರಮಾತ್ಮ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಹಂಕಾರ ಅಳಿಯತ್ತೆ. ಅಹಂಕಾರ ಎಲ್ಲಿಯವರೆಗಿರ್ತಕ್ಕಂಥದ್ದೋ ಅಲ್ಲಿಯವರೆಗೆ ವಿವೇಕ ಮರೆಯಾಗಿರುತ್ತೆ ಅಂತಕ್ಕಂಥದ್ದು ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಅಹಂಕಾರ ಎಲ್ಲಿದ್ದರೋ ಶಿವ ಅದನ್ನು ಅಡಗಿಸ್ಬಿಡ್ತಾನೆ. ಬ್ರಹ್ಮ ವಿಷ್ಣುಗಳ ಗರ್ವ ಇಳಿದುದನ್ನು ನೋಡಿ ಶಿವನಿಗೆ ಸಮಾಧಾನ ಆಗುತ್ತೆ. ಅವರಿಗೆ ಅಭಯವನ್ನು ಕೊಡ್ತಾನೆ. ಭೈರವನನ್ನು ಹೀಗೆ ಹೇಳ್ತಾನೆ. ಭೈರವನಿಗೆ, ನೀನು ಇನ್ನು ಈ ಇಬ್ಬರನ್ನು ಗೌರವದಿಂದ ನಡೆಸ್ಕೊಳ್ಬೇಕು. ಬ್ರಹ್ಮನ ಕಪಾಲವನ್ನು ನೀನು ಹಿಡಿದಿಟ್ಕೊಂಡಿರಬೇಕು. ಯಾಕೆಂದರೆ ಬ್ರಹ್ಮ ಹತ್ಯೆಯ ಪಾಪ ನಿವಾರಣೆಗಾಗಿ ಕಪಾಲ ವ್ರತವನ್ನು ಆಚರಿಸುತ್ತಿದ್ದೀಯಾ. ಹಾಗಾಗಿ ಭಿಕ್ಷಾಟನೆ ಮಾಡುವಂತೆ ಲೋಕಕ್ಕೆ ತೋರಿಸಿಕೊಳ್ಳಬೇಕು ಅಂತ. ಒಡನೆ ಶಿವ ಬ್ರಹ್ಮಹತ್ಯೆ ಎಂಬ ಭೀಕರ ಆಕಾರದ ಕನ್ಯೆಯೊಬ್ಬಳನ್ನು ಸೃಷ್ಟಿ ಮಾಡಿ ಭೈರವನ ಬಳಿಗೆ ಬಿಡ್ತಾನೆ. ನೋಡು, ನೀನು ಈತನ ಹಿಂದೆಯೇ ತಿರುಗ್ತಾ ಇರು. ಎಲ್ಲ ಕಡೆಗೂ ನಿನಗೆ ಪ್ರವೇಶ ಉಂಟು. ಆದರೆ ಕಾಶಿಯನ್ನು ಮಾತ್ರ ನೀನು ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಈತ ಕಾಶಿಗೆ ಹೋಗುವಾಗ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಅನುಗ್ರಹಿಸಿ ಶಿವ ಮಾಯಾದ. ಸರಿ, ಕಾಲಭೈರವ ಬ್ರಹ್ಮಕಪಾಲವನ್ನು ಹಿಡಿದುಕೊಂಡು ಭಿಕ್ಷೆ ಬೇಡ್ತಾ ಹೋಗ್ತಾ ಇರ್ತಾನೆ, ಸಂಚರಿಸ್ತಾ ಇದ್ದಾನೆ. ಆತನನ್ನು ಬ್ರಹ್ಮಹತ್ಯೆಯು ಹಿಂಬಾಲಿಸ್ತಾಳೆ. 3 ಲೋಕಗಳನ್ನು ಸುತ್ತಿದ್ರು, ಎಲ್ಲ ತೀರ್ಥಕ್ಷೇತ್ರಗಳನ್ನು ನೋಡಿದ್ರು, ಬ್ರಹ್ಮಹತ್ಯೆ ಮಾತ್ರ ಭೈರವನ ಬೆನ್ನೇ ಬಿಡ್ತಿರಲಿಲ್ಲ. ಒಂದು ಸಾರ್ತಿ ಭೈರವ ವೈಕುಂಠಕ್ಕೆ ಹೋಗ್ತಾನೆ. ಅಲ್ಲಿ ಹರಿ ಆತನಿಗೆ ದಂಡವತ್ ಪ್ರಣಾಮ ಮಾಡಿ ಕೈ ಮುಗಿದು ಸ್ತೋತ್ರ ಮಾಡ್ತಾನೆ. ಪಕ್ಕದಲ್ಲೇ ಇರ್ತಕ್ಕಂಥ ಲಕ್ಷ್ಮಿಗೆ ಆತನ ಮಹಿಮೆಯನ್ನು ವರ್ಣಿಸ್ತಾನೆ. ಪ್ರಿಯೇ, ನೋಡು, ನಾವಿಬ್ಬರೂ ಇವತ್ತು ಇವನ ದರ್ಶನದಿಂದ ಜಗತ್ಕರ್ತ ಅನಾದಿ 26 ತತ್ವಗಳಿಂದ ಕೂಡಿದ ಸರ್ವಜ್ಞ ಸರ್ವಾಂತರಾತ್ಮ ಮುನಿಗಳ ಧ್ಯಾನ ಯೋಗದ ಲಕ್ಷಣ ಆಗಿರ್ತಕ್ಕಂತಹ ನಿರಾಕಾರನಾಗಿರ್ತಕ್ಕಂತಹ ಶಿವನ ಸಾಕಾರ ಮೂರ್ತಿಯವನು. ಇವನ ದರ್ಶನ ನಾವು ಮಾಡ್ತಾಯಿದ್ದೀವಿ. ಈತನ ದರ್ಶನ ಮಾತ್ರದಿಂದ ಮೋಕ್ಷ ಲಭಿಸುತ್ತೆ. ನಮ್ಮ ದೇವ ಪದವಿ ಇದೆಯಲ್ಲ, ಬಹಳ ಕೆಟ್ಟದ್ದದು. ಈ ಪದವಿಯಲ್ಲಿರ್ತಕ್ಕಂಥವರು ಪರಮೇಶ್ವರನನ್ನು ಕಣ್ಣಾರೆ ಕಂಡರೂ ಮುಕ್ತರಾಗೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಹರಿ ಭೈರವನನ್ನು ಪುನಃ ನಮಸ್ಕರಿಸಿ ಹೇಳ್ತಾನೆ, ಪ್ರಭು, ಇದೇನು ನಿನ್ನ ಲೀಲೆ? ಯಾಕೆ ಹೀಗೆ ಭಿಕ್ಷಾಟನೆ ಮಾಡ್ತಾ ಇದ್ದೀಯಾ ಅಂತ. ಆಗ ಹೇಳ್ತಾನೆ ಭೈರವ, ಬ್ರಹ್ಮನ ತಲೆಯನ್ನು ನಾನು ಕತ್ತರಿಸಿದನಲ್ಲವೇ, ಆ ಬ್ರಹ್ಮಹತ್ಯೆಯನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಕಾಪಾಲಿಕ ವ್ರತವನ್ನು ಆಚರಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹರಿ ಮತ್ತೆ ಕೇಳ್ತಾನೆ, ಮಹಾದೇವ, ನಿನಗೆ ಬೇಕಾದಂತೆ ವಿಹರಿಸು, ಆದರೆ ನನ್ನನ್ನು ಮಾತ್ರ ಮಾಯೆಯಲ್ಲಿ ಸಿಲುಕಿಸಬೇಡ.
ಏನೂ ಅರಿಯದ ಬ್ರಹ್ಮಾದಿ ದೇವತೆಗಳು ನಿನ್ನ ಮಾಯೆಯ ಪ್ರಭಾವವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಿನ್ನ ಅನುಗ್ರಹದಿಂದ ನಾನು ಮಾತ್ರ ನಿನ್ನ ಲೀಲೆಯಲ್ಲಿ ಸರಿಯಾಗಿ ತಿಳಿದುಕೊಳ್ತಾ ಇದ್ದೇನೆ. ಜಗತ್ತಿನ ಸಂಹಾರ ಕಾಲದಲ್ಲಿ ಎಲ್ಲ ದೇವತೆಗಳನ್ನು, ಮುನಿಗಳನ್ನು, ಎಲ್ಲ ವರ್ಣಾಶ್ರಮದವರನ್ನು ನೀನು ಸಂಹರಿಸ್ತೀಯ. ಆಗ ನಿನಗೆ ಬ್ರಹ್ಮಹತ್ಯೆಯೇ ಮುಂತಾದ ಮಹಾಪಾಪಗಳು ಘಟಿಸೋದೆ. ಈಗ ಮಾತ್ರ ಅದೆಂಥ ಪಾಪ ಘಟಿಸುತ್ತೆ ನಿನಗೆ? ಎಂತಹ ಮಹಾಪಾಪ ಮಾಡಿದವನು ನಿನ್ನ ಸ್ಮರಣ ಮಾತ್ರದಿಂದ ಪಾಪ ಮುಕ್ತನಾಗ್ತಾನೆ. ನಿನ್ನ ನಾಮ ಸಂಕೀರ್ತನವೇ ಬೆಟ್ಟದಷ್ಟು ಪಾಪಗಳನ್ನು ಪರಿಹರಿಸುತ್ತೆ. ಹೀಗೆ ಹೇಳಿದಾಗ ಹರಿ ಲಕ್ಷ್ಮೀ ಭೈರವನಿಗೆ ಭಿಕ್ಷೆ ಕೊಡ್ತಾಳೆ. ಭೈರವ ಅಲ್ಲಿಂದ ಹೊರಟು ಹೋಗ್ತಾನೆ. ಆನ್ಸರ್ ಏನು ಕೊಡಲ್ಲ, ಉತ್ತರ ಮಾಡೋದಿಲ್ಲ, ಹೊರಟು ಬಿಡ್ತಾನೆ. ಬ್ರಹ್ಮಹತ್ಯೆಯು ಕೂಡ ಅವನ ಹಿಂದೆ ಹೊರಟು ಬಿಡ್ತಾಳೆ. ಆಗ ಹರಿ ಹೇಳ್ತಾನೆ, ಆಕೆಯನ್ನು ಕೇಳ್ಕೊತಾನೆ, ನೀನು ಬಿಟ್ಬಿಡಬಾರ್ದ ನೀನು ಅಂತ. ಆಕೆ ಅಂತಾಳೆ, ಸುಮ್ಮನಿರು, ಈ ಒಂದು ನೆಪದಿಂದಲಾದರೂ ನಾನು ಈತನ ಜೊತೆಗಿದ್ದು ನನ್ನನ್ನು ನಾನು ಪಾವನಗೊಳಿಸ್ಕೋತೇನೆ ಅಂತ. ಭೈರವ ಹರಿಗೆ ಹೇಳ್ತಾನೆ, ನಿನ್ನ ಸವಿ ಮಾತು ವಿಷ್ಣುಗೆ ಹೇಳ್ತಾನೆ, ನಿನ್ನ ಸವಿ ಮಾತುಗಳಿಂದ ನನಗೆ ತುಂಬ ಸಂತೋಷ ಆಯಿತು. ನನ್ನನ್ನು ಇಷ್ಟೊಂದು ಗೌರವದಿಂದ ಕಾಣ್ತಾ ಇರ್ತಕ್ಕಂಥದ್ದು ಇದೇ ಅಲ್ವೇ ಸಜ್ಜನರ ಸ್ವಭಾವ. ನಿನಗೇನು ವರವನ್ನು ಕೊಡಲಿ ಹೇಳು. ಭಿಕ್ಷುಕರಾಗಿ ಬರ್ತಕ್ಕಂಥವರಿಗೆ ಗೌರವದ ಮಾತುಗಳಿಂದ ಸಿಗುವ ಆನಂದ ಮೃಷ್ಟಾನ್ನ ಲಾಭದಿಂದಲೂ ಸಿಗಲಾರದು ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ. ನಾವು ಯಾರಾದರೂ ಭಿಕ್ಷುಕರು ಬಂದರೆ ಬೈಕ್ ಕಳಿಸ್ತೀವಿ ಅಥವಾ ಏನೋ ತಾತ್ಸಾರದಿಂದ ನೋಡ್ತೀವಿ. ಇಲ್ಲಿ ಹೇಳ್ತಾನೆ ಶಿವ, ಭಿಕ್ಷುಕರಾಗಿ ಬಂದವರಿಗೆ ಗೌರವದ ಮಾತುಗಳನ್ನು ಹೇಳೋದ್ರಿಂದ ಭಾಳ ಸಂತೋಷವಾಗುತ್ತೆ ಅಂತ. ಹರಿ ನುಡಿದ, ನನಗೀಗಾಗಲೇ ನಿನ್ನ ವಾಂಗ್ಮನೋತೀತವಾದ ರೂಪದ ದರ್ಶನ ಸಿಕ್ಕಿದೆ. ಇದಕ್ಕಿಂತ ಹೆಚ್ಚಿನ ವರವನ್ನು ನನಗೆ ಬೇಡವೇ ಬೇಡ, ನಾನೊಲ್ಲೆ ಅಂತ. ಭೈರವ ಹಾಗೇ ಆಗಲಿ ಅಂತ ಹೇಳಿ ಕಾಶಿಯನ್ನು ಸೇರ್ತಾನೆ. ಕಾಶಿಗೆ ಹೋಗ್ತಾನೆ. ಹಾ ಅಂತ ಚೀತ್ಕರಿಸಿ ಬ್ರಹ್ಮಹತ್ಯೆ ಪಾತಾಳವನ್ನು ಸೇರಿದ್ಬಿಡ್ತಾಳೆ. ತಕ್ಷಣ ಭೈರವನ ಕೈಯನ್ನು ಕಚ್ಚಿ ಹಿಡಿದ ಕಪಾಲ ಕೆಳಗಡೆ ಬಿದ್ದೋಗುತ್ತೆ. ಆ ಸ್ಥಳಕ್ಕೆ ಕಪಾಲಮೋಚನ ತೀರ್ಥ ಆಗುತ್ತೆ. ಆ ಸ್ಥಳವೇ ಕಪಾಲಮೋಚನ. ಕಪಾಲ ಕೆಳಗಡೆ ಬಿದ್ದ ತಕ್ಷಣ ಭೈರವ ಆನಂದದಿಂದ ಕುಣಿತಾನೆ. 3 ಲೋಕದಲ್ಲಿ ಭೈರವ ಸಂಚರಿಸಿದ್ದರೂ ಕಪಾಲಮೋಚನವು ಕಾಶಿಯಲ್ಲೇ ಆಗಬೇಕಾಯಿತು, ಬೇರೆ ಕಡೆ ಆಗಲಿಲ್ಲ. ಇದು ಕಾಶಿ ಕ್ಷೇತ್ರದ ಮಹಿಮೆ. ಕಾಶಿ ಯಾತ್ರೆ ಮಾಡಿ ದೇವ ಪಿತೃತರ್ಪಣಗಳನ್ನು ಮಾಡ್ತಕ್ಕಂತಹ ಆತ ಬ್ರಹ್ಮಹತ್ಯೆಯಿಂದ ಮುಕ್ತನಾಗ್ತಾನೆ. ಯಾರೇ ಆಗಲಿ ಕಾಶಿ ಯಾತ್ರೆ ಮಾಡಿಬಿಟ್ಟು ದೇವರ ಋಣ ಪಿತೃಋಣ ಎಲ್ಲ ಕಳ್ಕೊಂಡು ಬರಬೇಕಂದ್ರೆ ತರ್ಪಣಗಳನ್ನು ಮಾಡ್ತಕ್ಕಂಥವನಿಗೆ ಬ್ರಹ್ಮಹತ್ಯೆ ದೋಷ ಇಂದಲೂ ಕೂಡ ಅವನು ಪಾರಾಗ್ತಾನೆ ಅಂತಕ್ಕಂಥದ್ದು. ಭೈರವ ಆ ತೀರ್ಥದ ಬಳಿಯಲ್ಲಿಯೇ ನಿಂತ್ಕೊಂಡು ಭಕ್ತರ ಪಾಪಗಳನ್ನು ಕಳೀತಾ ಇದ್ದಾನೆ ಅಂತ. ಮಾರ್ಗಶಿರ ಬಹುಳ ಅಷ್ಟಮಿಯಂದು ಭೈರವನ ಅವತಾರವಾಗುತ್ತೆ. ಕಾಶಿಯ ವಿಶ್ವೇಶ್ವರನನ್ನು ಸೇವಿಸಿ ಕಾಲಭೈರವನನ್ನು ಸೇವಿಸದವನು ಪುಣ್ಯವನ್ನು ಕಳೆದುಕೊಳ್ತಾನೆ. ಬರೀ ವಿಶ್ವೇಶ್ವರನನ್ನು ನೋಡಿಕೊಂಡು ಕಾಲಭೈರವನನ್ನು ನೋಡದೆ ಬಂದರೆ ಕಾಶಿ ನೋಡಿದ ಪುಣ್ಯ ಅವ್ರಿಗೆ ಸಿಗೋದಿಲ್ಲ. ಈ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಬ್ರಹ್ಮಹತ್ಯೆ ಮುಂತಾದ ಎಲ್ಲ ಪಾಪಗಳು ದೂರವಾಗ್ತಕ್ಕಂಥದ್ದು ಅಂತ ಶಿವಪುರಾಣದಲ್ಲಿ ಬರೆದಿದ್ದಾರೆ. ಮಹಾ ವಿಪತ್ತಿನಲ್ಲಿ ಈ ಕಥೆಯನ್ನು ಶ್ರವಣ ಮಾಡಿದರೆ ಸಾಕು, ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ನಮಗೆ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ಭೈರವನಿಂದ ಅಷ್ಟಭೈರವರು ಬರ್ತಕ್ಕಂಥದ್ದು, ಅಷ್ಟಭೈರವರು ಹೇಗೆ ಉತ್ಪತ್ತಿಯಾದರು ಅಂತ ಒಂದು ಕವನದ ಮೂಲಕ ನಾನು ನಿಮಗೆ ಹಾಡಿನ ಮೂಲಕ ಹೇಳ್ತೇನೆ. ಅಜಹರಿಯ ನಡುವಿನ ಬಲ ಪರೀಕ್ಷೆಯಲ್ಲಿ ಶಿವನ ಶ್ರೇಷ್ಠತೆಯ ಕಡೆಗಣಿಸಿದ ಅಜ ಸೊಕ್ಕಿನಲಿ. ಅಜಹರಿಯ ನಡುವಿನ ಬಲ ಪರೀಕ್ಷೆಯಲ್ಲಿ ಶಿವನ ಶ್ರೇಷ್ಠತೆಯ ಕಡೆಗಣಿಸಿದ ಅಜ ಸೊಕ್ಕಿನಲಿ. ಕುಪಿತನಾದ ಶಿವನು ತ್ರಿಶೂಲ ಡೋಲು ಹಿಡಿದನು. ಕಾಲಭೈರವನಾಗಿ ಉಗ್ರ ರೂಪ ಧರಿಸಿದನು. ಕುಪಿತನಾದ ಶಿವನು ತ್ರಿಶೂಲ ಡೋಲು ಹಿಡಿದನು. ಕಾಲಭೈರವನಾಗಿ ಉಗ್ರ ರೂಪ ಧರಿಸಿದನು. ಪಂಚಶಿರ ಬ್ರಹ್ಮನ ಒಂದು ಶಿರವ ಅಳಿದನು. ಅಹಂಕಾರ ಅಜ್ಞಾನ ನಾಶ ಮಾಡಿದನು. ಬ್ರಹ್ಮಹತ್ಯಾದೋಷದಿಂದ ಪವಿತ್ರನಾಗಲು ಶಿವನು ಅಷ್ಟಭೈರವರನ್ನು ದಿಕ್ರಕ್ಷಕನಾಗಿ ಸೃಜಿಸಿದನು. ಪಂಚಶಿರ ಬ್ರಹ್ಮನ ಒಂದು ಶಿರವ ಅಳಿದನು.
ಅಹಂಕಾರ ಅಜ್ಞಾನ ನಾಶ ಮಾಡಿದನು. ಬ್ರಹ್ಮಹತ್ಯಾದೋಷದಿಂದ ಪವಿತ್ರನಾಗಲು ಶಿವನು ಅಷ್ಟಭೈರವರನ್ನು ದಿಕ್ರಕ್ಷಕರನ್ನಾಗಿ ಸೃಜಿಸಿದನು. ಪೂರ್ವದಲ್ಲಿ ಬಂಗಾರ ವರ್ಣದ ಅಸಿತಾಂಗ ಭೈರವನು ಕತ್ತಿ ಹಿಡಿದು ಹಂಸಾರೂಢನಾಗಿಹನು. ಬ್ರಾಹ್ಮೀಪತಿಯಾದ ಶಾಂತ ಭೈರವನಿವನು ಜೀವನದಲ್ಲಿ ಸಾಮರಸ್ಯವ ಕೊಡುವನು. ಆಗ್ನೇಯದಲ್ಲಿ ಶ್ವೇತವರ್ಣದ ರುರುಭೈರವನು ಪುಸ್ತಕ ವೀಣೆ ಧರಿಸಿ ನಂದಿಯೇರಿಹನು. ಮಹೇಶ್ವರಿಪತಿಯಾದ ಜ್ಞಾನಭೈರವನಿವನು ಬುದ್ಧಿಯನ್ನು ನೀಡುವ ಕಲಾರಕ್ಷಕನಿವನು. ದಕ್ಷಿಣದಲ್ಲಿ ನೀಲವರ್ಣದ ಚಂಡಭೈರವನು ಖಟ್ವಾಂಗವನ್ನು ಪಿಡಿದು ನವಿಲನೇರಿಹನು. ಕೌಮಾರಿಪತಿಯಾದ ಶಕ್ತಿ ಭೈರವನಿವನು ಅಂತರ್ಬಹಿರ್ಶತ್ರುಗಳ ಓಡಿಸುವನು. ನೈಋತ್ಯದಲ್ಲಿ ಬೂದು ಬಣ್ಣದ ಕ್ರೋಧ ಭೈರವನು ಕೇಟಕ ಖಡ್ಗವ ಪಿಡಿದು ಹದ್ದ ನೇರಿಹನು. ವೈಷ್ಣವೀಪತಿಯಾದ ಕೋಪ ಭೈರವನಿವನು ನಕಾರಾತ್ಮಕ ಶಕ್ತಿಗಳ ನಾಶಕಾರಕನು. ಪಶ್ಚಿಮದಲ್ಲಿ ಶ್ವೇತವರ್ಣದ ಉನ್ಮತ್ತ ಭೈರವನು ಶೂಲ ಕಪಾಲ ಹಿಡಿದು ಅಶ್ವವನೇರಿಹನು. ವಾರಾಹಿಪತಿಯಾದ ವಾಕ್ಚತುರ ಭೈರವನು ಆಧ್ಯಾತ್ಮಿಕ ಆನಂದ ಕೊಡುವನವನು. ವಾಯವ್ಯದಲ್ಲಿ ಪೀತವರ್ಣದ ಕಪಾಲ ಭೈರವನು ಢಮರು ಕಪಾಲ ಹಿಡಿದು ಗಜವನೇರಿಹನು. ಇಂದ್ರಾಣಿಪತಿಯಾದ ಪವಿತ್ರ ಭೈರವನಿವನು ಧರ್ಮಾಚರಣೆಗಳ ರಕ್ಷಕನಾಗಿಹನು. ಉತ್ತರದಲ್ಲಿ ಕೆಂಪು ವರ್ಣದ ಭೀಷಣ ಭೈರವನು ಗಂಟೆಯನ್ನು ಪಿಡಿದು ಸಿಂಹವನೇರಿಹನು. ಚಾಮುಂಡಿಪತಿಯಾದ ಕರುಣ ಭೈರವನಿವನು ಭಕುತನಿಗೆ ಭಯ ಅಭಯ ನೀಡುವನು. ಈಶಾನ್ಯದಲ್ಲಿ ಮಿಂಚಿನಂತಿಹ ಸಂಹಾರ ಭೈರವನು ಢಮರು ಹಿಡಿದು ಶ್ವಾನವನೇರಿಹನು. ಚಂಡಿಕಾಪತಿಯಾದ ಮುಕ್ತಿ ಭೈರವನಿವನು ಭಕುತರಿಗೆ ಮೋಕ್ಷದ ದಾರಿ ತೋರಿಸುವನು. ಮಾರ್ಗಶಿರ ಮಾಸದ ಕೃಷ್ಣ ಅಷ್ಟಮಿಯಂದು ಆಚರಿಸುವರು ಕಾಲಭೈರವ ಜಯಂತಿ ಎಂದು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಭೈರವನ ಅನುಗ್ರಹ ಜ್ಯೋತಿ ಸ್ವರೂಪನಿಗೆ ದೀಪಗಳ ಆರತಿ ಬೆಳಗೋಣ. ಧನ್ಯವಾದಗಳು.